ಎಲ್ಲಿದೆಯಪ್ಪ? ಗುರು ಅಡ್ಡ ಬರ್ತಾರೆ. ಸೇಮ್ ನಮ್ಮ ತುಂಗಭದ್ರಾ ಡ್ಯಾಮ್ ಇದ್ದಂಗಿದೆ. ಲಾರಿ ನೀವು ನನಗೇನೋ ಸ್ಪೀಡ್ ಹೋಗ್ತಾ ಇದ್ದಾನೆ, ನಾವು ಸ್ವಲ್ಪ ಸ್ಲೋ ಹೋಗೋಣ. ಅಲ್ಲಿ ಆ ಕಡೆ ಕಾದ್ ನೋಡೋದು ಗೋಲ್ ಗುಂಬಾಜ, ಅದು ಬಿಜಾಪುರದ, ಅದು ಬಿಜಾಪುರದ ಏನೋ ಬರ್ತಲ್ಲ ಅದು ನಾರ್ಮಲಾಗಿ ಏನಂತಾರ ಗೋಲ್ ಗುಂಬಾಜ್ ಅಲ್ಲ ಅದು. ಇಲ್ಲಿಂದ ಭೀಮಶಂಕರ್ ಬಂದ್ಬಿಟ್ಟು 500 ಕಿಲೋಮೀಟರ್ಸ್ ಇದೆ. ನಾವು ಬಂದ್ಬಿಟ್ಟು ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ಒಂದು ಪರಿಸ್ಥಿತಿ ಹೇಳ್ಬಾರ್ದು, ಸಿನಿಮಾ ಕಾಣ್ತಾ ಇದೆ. హలో గాయస్, గుడ్ మార్నింగ్, వెల్కమ్ బ్యాక్ టు మై యూట్యూబ్ ఛానల్. మార్నింగ్ నుంచి అయితే వీడియో అయితే చేయలేదు నేను. ప్రజెంట్ ఇప్పుడు వచ్చేసి నేను ఆల్మోస్ట్ కుష్కి దగ్గర అయితే ఉన్నాను. అంటే హొసపేట దాటి అయితే వచ్చాము. 120 బళ్ళారి నుంచి అయితే ఒక 160 కిలోమీటర్స్ అయితే వచ్చాము మ్యాక్సిమం. బళ్ళారి నుంచి ఒక 150 కిలోమీటర్ అయితే వచ్చాము. నా గోప్రో బ్యాటరీ అయితే ఆన్ అవ్వలేదు, ఎందుకంటే నిన్న అయితే 100% ఛార్జింగ్ ఉండేది. బట్ ఎందుకంటే మార్నింగ్ చూసేపాటికి అసలు ఛార్జింగే లేదు. ఇంకా బ్యాటరీస్ వచ్చేసి బ్యాగ్లో ఉన్నాయి కాబట్టి నేనైతే తీయలేదు. ఇంకా ఇప్పుడే జస్ట్ టిఫిన్ చేసి అయితే బయలుదేరుతాను. ఇంకా 589 కిలోమీటర్స్ అయితే ఉంది భీమశంకర్కి. నాకు తెలిసి మ్యాక్సిమం అంటే నైట్ 10 కానీ 11 కానీ అయితే అవ్వచ్చు. చూద్దాం. మళ్ళీ వీడియోస్ అన్నీ ఆల్మోస్ట్ కన్నడలోనే చేస్తాను నేను. చూద్దాం నా వాయిస్ ఎలా ఉంటుందో చెప్పండి కన్నడలో. అంటే బాగుంది, కన్నడ బాగుందా తెలుగు బాగుందో చెప్పండి మీరే. హే గాయ్స్, గుడ్ మార్నింగ్, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಕಾಂತ್ ವ್ಲಾಗ್ಸ್. ನಾವು ಪ್ರೆಸೆಂಟ್ ಬಂದುಬಿಟ್ಟು ಕುಷ್ಟಗಿನಲ್ಲಿದ್ದೀವಿ. ಈಗಿನ ಲೆಫ್ಟ್ ಸೈಡ್ ಹೋದರೆ ಕುಷ್ಟಗಿ ಬರುತ್ತೆ. ಇಲ್ಲಿಂದ ಇನ್ನು ಭೀಮಶಂಕರ್ ಜ್ಯೋತಿರ್ಲಿಂಗ ಬಂದುಬಿಟ್ಟು 589 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ರಾತ್ರಿ 10 ಆಗುತ್ತೆ ಅನ್ಸುತ್ತೆ ಹೋಗೋಷ್ಟೊಳಗೆ, ನೋಡಬೇಕು. ಬೆಳಗ್ಗೆಯಿಂದ ನಾನು ಗೋಪುರ ಆದರೆ ಆನ್ ಆಗಲಿಲ್ಲ. ಬಟ್ ಇವಾಗ ಅದೇ ಹೊಸ ಬ್ಯಾಟ್ರಿ అయితే ಚೇಂಜ್ ಮಾಡಿದ್ದೀನಿ. ಬ್ಯಾಟ್ರಿ ಮಾತ್ರ ಚೇಂಜ್ ಮಾಡಿದ್ದೀನಿ. ರೋಡ್ ಮಾತ್ರ ಚೆನ್ನಾಗಿದೆ, ಬಟ್ ಮುಂದೆ ನೋಡ್ಬೇಕು ಹೆಂಗಿರುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಬಂದುಬಿಟ್ಟು ಅಂದರೆ ಬಿಜಾಪುರ ಸೋಲಾಪುರ ಮೇಲೆ ಆದರೆ ಹೋಗ್ತೀವಿ. ಬೇರೆ ಒಂದು ರೂಟ್ ತೋರಿಸ್ತದೆ, ಬಟ್ 30 ಕಿಲೋಮೀಟರ್ಸ್ ಕಡಿಮೆನೇ. ಬಟ್ ಏನಂದರೆ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ತೋರಿಸ್ತದೆ. ನೋಡೋಣ. ಈ ಕಡೆ ಸೈಡ್ ನಾವು ಈ ಕಡೆ ಬಿಜಾಪುರ ಬಂದುಬಿಟ್ಟು 120 ಕಿಲೋಮೀಟರ್ಸ್ ಏನಿದೆ. ಮಾರ್ನಿಂಗ್ ಜೊತೆ ಲಾಕ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ ಗೋಪುರ ಆನ್ ಆಗಲಿಲ್ಲ. ಅದಕ್ಕೆ ಇವಾಗ ಟಿಫಿನ್ ಮಾಡೋಕೆ ನಿಲ್ಲಿಸಿದ್ವಿ. ಆದಮೇಲೆ ಇವಾಗ ಗೋಪುರ ಮಾತ್ರ ಚೇಂಜ್ ಮಾಡಿದ್ವಿ ಬ್ಯಾಟ್ರಿ. ಪ್ರೆಸೆಂಟ್ ಬಂದುಬಿಟ್ಟು ನಾನು ಮೋಹನ್ ಮಾತ್ರ ಹೋಗ್ತೀವಿ. ನಮ್ಮ ಫ್ರೆಂಡ್ ಇನ್ನೊಬ್ಬರು ಅವ್ರು ಬರೋಕ್ಕಾಗಲಿಲ್ಲ, ಲೀವ್ ಕೊಡಲಿಲ್ಲ ಅವ್ರಿಗೆ. ಈಗ ಇಬ್ಬರೇ ಒಂದೊಂದು ಬೈಕ್ ತೊಗೊಂಡು ಹೋಗ್ತೀವಿ. ನಮ್ಮ ಫ್ರೆಂಡ್ ಬಂದುಬಿಟ್ಟು ಎಕ್ಸ್ಪಲ್ಸ್ 200, ನನಗೂ ಗೊತ್ತಲ್ಲ ನಮ್ಮ ಹಳೆ ಜಾಕ್ ಶೈನ್ ಬೈಕ್ ಇಟ್ಕೊಂಡು ಹೋಗ್ತೀವಿ ನಾನಂತೂ. ಯಾಕಂದರೆ ನಾನು ಆಲ್ಮೋಸ್ಟ್ ಲಾಸ್ಟ್ ಟೈಮು ಅಮೃತ್ಸರ್, ಅದೇ ನಾವು ಮಥುರಲ್ಲಿಂದ ಅಮೃತ್ಸರ್ಗೆ ಆಲ್ಮೋಸ್ಟ್ 650 ಕಿಲೋಮೀಟರ್ಸ್ ಹೊಡೆದಿದ್ದೀವಿ ಮಾರ್ನಿಂಗ್. ಅದೇ ಎಷ್ಟು ನಾನು ಹೊಡೆದಿದ್ದು ಪರ್ ಡೇಗೆ, ದಿನಕ್ಕೆ. ಬಟ್ ಇದು ಬಂದುಬಿಟ್ಟು 720 ಕಿಲೋಮೀಟರ್ಸ್ ಇದೆ. ಮೋಹನ್ ಕೂಡ ಬಂದ, ಅವರು ಮುಂದೆ ಎಷ್ಟು ಫಾಸ್ಟಾಗಿ ಹೋಗ್ತಾನೆ. ನಾನು ಬಂದುಬಿಟ್ಟು ನನ್ನ ಮ್ಯಾಕ್ಸಿಮಮ್ 70-80 ಅಂದ್ರೆ ಜಾಸ್ತಿ ಆಯಿತು. ಲಾರಿ ನೀವು ನನಗೇನೋ ಸ್ಪೀಡ್ ಹೋಗ್ತಾ ಇದ್ದಾನೆ, ನಾವು ಸ್ವಲ್ಪ ಸ್ಲೋ ಹೋಗೋಣ. ಯಾಕಂದರೆ ಸಡನ್ಲಿ ನಮ್ಮದು ABS ಕೂಡ ಇಲ್ಲ, ನಮ್ಮದು ಅಂದರೆ ಡಿಸ್ಕ್ ಬ್ರೇಕ್ ಕೂಡ ಇಲ್ಲ. ಯಾಕಂದರೆ ಸಡನ್ಲಿ ಬ್ರೇಕ್ ಆಗ್ತದೆ. ಆಲ್ಮೋಸ್ಟ್ ಮತ್ತೆ ಒಂದು 100 ಕಿಲೋಮೀಟರ್ಸ್ ಆದರೆ ನಾನ್ ಸ್ಟಾಪ್ ಆಗಾದರೆ ಹೊಡಿಬೇಕು. ಯಾಕಂದರೆ ನಾವು 700 ಕಿಲೋಮೀಟರ್ಸ್ ಇದೆ. ಮ್ಯಾಕ್ಸಿಮಮ್ 10 ಆಗಲಿ 9-11 ಒಳಗಡೆ ನಾವು ಹೋಗ್ಬಿಡ್ಬೇಕು. ಯಾಕಂದರೆ ಲೇಟ್ ಆಯಿತು ಅಂತಂದರೆ ರೆಸ್ಟ್ ಇರಲ್ಲ, ಏನಿರಲ್ಲ ಬಾಡಿಗೆ. ಮತ್ತು ಮಾರ್ನಿಂಗ್ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ನಾಸಿಕ್ಕಾದ್ರೆ ಹೋಗ್ಬೇಕು. ಅದೇ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡೋದು ಮಾತ್ರ ಹೋಗಬೇಕು. ಇದೆಯಪ್ಪ ಮೋಹನ್, ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ಸದ್ಯಕ್ಕೆ ಏನು ಮಳೆ ಏನಿಲ್ಲ, ಮಳೆ ಬಿಸಿಲು ಏನಿಲ್ಲ. ಈ ಥರ ಇದ್ದರೆ ಸಾಕು, ಆರಾಮಾಗಿ ಹೋಗ್ಬೋದು. ಯಾಕಂದರೆ ಬೈಕು ಫುಲ್ಲು ಬಿಸಿಲಿತ್ತಂದ್ರೆ ಕೂಡ ಹೀಟ್ ಆಗಿಬಿಡುತ್ತೆ. ಬಟ್ ಈ ಥರ ಕ್ಲೈಮೇಟ್ ಇತ್ತಂತಂದರೆ ಆರಾಮ 100 ಕಿಲೋಮೀಟರ್ಸ್ ಒಂದ್ಸಲ ಸ್ಟಾಪ್ ಮಾಡ್ಬೋದು. ಮೋಹನ್ ಎಲ್ಲಿದೆಯಪ್ಪ, ಕಾಣ್ತಾ ಇಲ್ಲ. ಹೋಗ್ಬಿಟ್ಟಿದ್ದಾನೆ ಅವನು ಫುಲ್ಲು ಸ್ಪೀಡಾಗಿ. ಅಂತಂದರೆ ಸಣ್ಣ ಬೈಕ್ ಏನು ಮಾಡ್ತೀರಾ, ಬೈಕ್ ತೊಗೊಬೇಕಂತ ಆಸೆ ಇದೆ. ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಇದರಲ್ಲೇ ನಾನು ರೈಡ್ ಮಾಡ್ತಾಯಿದ್ದೀನಿ. ಬಟ್ ಇದು ಮಾತ್ರ ನನಗೆ ಒಳ್ಳೆಯದೇ. ಯಾಕಂದರೆ ಶೈನ್ ಬೈಕ್ ಬಂದುಬಿಟ್ಟು ಮೈಲೇಜ್ ಸಿಗುತ್ತೆ. ಲಾಂಗ್ ರೈಡ್ಸ್ ಕೂಡ ಆರಾಮಾಗಿ ಹೊಡಿಬೋದು. ಬೇಸರ ಬರೋಲ್ಲ, ಚೆನ್ನಾಗಿರುತ್ತೆ. ನನಗಂತ ಸೂಪರ್ ಸಖತ್ತಾಗಿ ಇಷ್ಟ ಆಗಿದೆ ಬೈಕ್ ಮಾತ್ರ. ಅಂದರೆ 5 ಇಯರ್ಸ್ ಆಯ್ತು ಈ ಬೈಕ್ ತೊಗೊಂಡು. ಆಲ್ಮೋಸ್ಟ್ 93,000 ಕಿಲೋಮೀಟರ್ಸ್ ರನ್ ಆಗಿದೆ ಓಡೋಮೀಟರ್ ಬಂದುಬಿಟ್ಟು. ಬಟ್ ಇದುವರೆಗೂ ಒಂದು ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಬರಲಿಲ್ಲ ಗೊತ್ತಾ 5 ಇಯರ್ಸಲ್ಲಿ. ನಾರ್ಮಲ್ ಬೈಕ್ ಏನಿದೆ ಅದು ಬಿಟ್ಟು ನಾನು ನಾರ್ಮಲ್ ಆಯಿಲ್ ಚೇಂಜು ಎಲ್ಲ ಅದೇ ನಾರ್ಮಲ್ ಚೈನು
ಟೈರ್ಸ್ ಅವೆಲ್ಲ ಕಾಮನ್ ಚೇಂಜ್ ಮಾಡೋದು. ಬಟ್ ಬೈಕ್ನಲ್ಲಿ ಮಾತ್ರ ಏನು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೆ. ನಾವು ಮುಂದೆ ಕೂಡ ಬರಲ್ಲ ಅಂದ್ಕೊಂಡಿದ್ದೀನಿ. ನಾನು ಫಸ್ಟು ನಮ್ಮ ಪ್ಲಾನ್ ಬಂದುಬಿಟ್ಟು ರಾಮೇಶ್ವರಂ ಧನುಷ್ಕೋಡಿ ಇತ್ತು, ಮಧುರೈ ಮೀನಾಕ್ಷಿ ಟೆಂಪಲ್, ಶ್ರೀರಂಗಂ ಟೆಂಪಲ್, ತಿರುಚನಪಲ್ಲಿ ಈ ಪ್ಲ್ಯಾನ್ ಇತ್ತು. ಬಟ್ ನಾವು ಚೇಂಜ್ ಮಾಡಿಕೊಂಡು ಮತ್ತೆ ಮಹಾರಾಷ್ಟ್ರ ಹೋಗ್ತೀವಿ ಜ್ಯೋತಿರ್ಲಿಂಗ ನೋಡೋಕ್ಕೆ. ಆಲ್ಮೋಸ್ಟ್ ರಾಮೇಶ್ವರದಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಆಲ್ಮೋಸ್ಟ್ ಎಲ್ಲ ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಆ ಶಿವಯ್ಯ ನಮಗೆ ಅನುಗ್ರಹ ಕೊಟ್ಟರೆ ಎಲ್ಲ ಆಲ್ಮೋಸ್ಟು ಎಲ್ಲ ಅಂದರೆ ನಾನು ಬಂದುಬಿಟ್ಟು ಕೇದಾರ್ನಾಥ್ ಆಗಿದೆ, ಶ್ರೀಶೈಲಂ ಆಗಿದೆ. ಇನ್ನು ಯಾವುದು ಪ್ರೆಸೆಂಟ್ ಇನ್ನು ಯಾವುದು ಮುಗಿದಿಲ್ಲ. ಎರಡು ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗಿದೆ ನಂದು. ಇನ್ನು 10 ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ ಇವಾಗ 3 ಕವರ್ ಆಗಿಬಿಡುತ್ತೆ. ಇನ್ನು 7 ಆಲ್ಮೋಸ್ಟ್ ಮಧ್ಯಪ್ರದೇಶದಲ್ಲಿ 2, ಜಾರ್ಖಂಡಲ್ಲಿ 1, ರಾಂಚಿನೋ ಜಾರ್ಖಂಡಲ್ಲಿ ಇರಬೇಕೊಂದು, ಗುಜರಾತಲ್ಲಿ 2 ಜ್ಯೋತಿರ್ಲಿಂಗ ಇದೆ. ಸೋಮನಾಥ್, ವೈದ್ಯನಾಥ್ ಏನು ಇರಬೇಕು. ಹೋಗೋಣ ಮತ್ತೆ ಟೈಮ್ ಸಿಕ್ತು ಹೋಗೋಣ, ಪಕ್ಕ ಹೋಗೋಣ. ಬಟ್ ವಿಸಿಟ್ ಮಾಡೋದಂತ ನಾನು ಟ್ರಿಪ್ ಹೋಗೋದಂತ ಬಿಡೋಕ್ಕಾಗಲ್ಲ. ಆಲ್ಮೋಸ್ಟ್ 3 ಮಂತ್ಸ್ಗೆ 6 ಮಂತ್ಸ್ಗೆ ಮ್ಯಾಕ್ಸಿಮಮ್ 1 ಇಯರ್ಗೆ ಆದರೂ ಒಂದು ಲಾಂಗ್ ಟ್ರಿಪ್ ಹಾಕ್ತೀನಿ. ಯಾಕಂದರೆ ಲೈಫಲ್ಲಿ ಏನಿಲ್ಲ, ಮುಂದೆ ಏನಾಗುತ್ತೋ, ಯಾವಾಗಿರುತ್ತೋ, ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇರೋ ತನಕ ಮಾತ್ರ ಎಂಜಾಯ್ ಮಾಡಬೇಕಂತ ನನ್ನ ಪಾಲಿಸಿ ಅಷ್ಟೇ. ಮುಂದೆ ನೋಡ್ಕೊಬೋಣ. ಫ್ಯೂಚರ್ ಅಂತಾರೆ, ಏನೇ ಇರಲ್ಲ ಫ್ಯೂಚರಲ್ಲಿ. ನೀವು ಸಂಪಾದಿಸಿದ್ರು ಆ ಏಜ್ ಬರಲ್ಲ, ನೀವು ತಿರುಗೋಕ್ಕಾಗಲ್ಲ ಅಷ್ಟೇ. ಹೋಗ್ತೇವೆ ನೋಡಿ ಮುಂದೆ ಮೋಹನ್. ಯಾಕಂದರೆ ಒಳ್ಳೆ ದೊಡ್ಡ ಬೈಕ್ ಇತ್ತಂದರೆ, ಒಳ್ಳೆ ಸೆಟಪ್ ಇತ್ತಂದರೆ ಗುರು ಅಡ್ಡ ಬರ್ತಾರೆ. ಇನ್ನು ರೋಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿಟಿನಲ್ಲಿ. ಅವರಲ್ಲಿ ಪ್ರೆಸೆಂಟ್ ಗೊತ್ತಾಗ್ತಿಲ್ಲ ಹೇಗಿದೆ. ನಮ್ಮ ಮೋಹನ್ ಗಾಡಿ ನೋಡಿ, ಇಷ್ಟು ತನಕ ರೋಡ್ ಚೆನ್ನಾಗಿತ್ತು. ಇವಾಗ ನೋಡಿದ್ರೆ ಎಲ್ಲ ಪ್ಯಾಚ್ ವರ್ಕ್ ಹಾಕಿದ್ದಾರೆ. ಪ್ಯಾಚ್ ವರ್ಕ್ ಕೂಡ ಇಲ್ಲ, ಎಲ್ಲ ಕುಣಿಗಳಿದ್ದಾವೆ ಎಲ್ಲ. ಮುಂದೆ ಹೆಂಗೆ ಚೆನ್ನಾಗಿದೆ ನೋಡ್ಬೇಕು. ಇದು ಹೈವೇ, ನನ್ನ ಮಕ್ಕಳು ಹೆಂಗಿರ್ಬೇಕು ರೋಡ್ಸು. ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡಿದ್ವಿ, ಯಾಕಂದರೆ ಅವಲ್ಲಿಂದ 80 ಕಿಲೋಮೀಟರ್ಸ್ ಬಂದಿದ್ವಿ. ಅದಕ್ಕೆ ಸ್ವಲ್ಪ ಹೊತ್ತು ಬೈಕ್ ರೆಸ್ಟ್ ಸಿಗಲಿ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಟೀ ಕುಡಿದ್ವಿ. ಜಸ್ಟ್ ಬಿಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ಭೀಮಶಂಕರ್ ಬಂದುಬಿಟ್ಟು 500 ಕಿಲೋಮೀಟರ್ಸ್ ಇದೆ. ನೋಡೋಣ ಈವ್ನಿಂಗ್ ಎಷ್ಟು ಗಂಟೆಗೆ ಹೋಗ್ತೀವೋ. ಆಲ್ಮೋಸ್ಟ್ ನಾನು ನೆನೆಸ್ಬಿಟ್ಟು 10 or 11 ಆಗ್ಬೋದು. ನೋಡೋಣ. ರೋಡ್ ಅಂತೂ ಫುಲ್ಲು ಡ್ಯಾಮೇಜು, ರೋಡೇ ಸರಿಗಿಲ್ಲ, ಬರೀ ಕುಣಿಗಳು. ಎಲ್ಲಿ ಸ್ಪೀಡ್ ಹೋಗ್ತೀವ ಮತ್ತೆ ಸಡನ್ಲಿ ಬರ್ತಾವೆ ಕುಣಿಗಳು. ಇದು ನನ್ನ ಬೈಕೇನೋ ಬ್ರೇಕ್ ಸಡನ್ಲಿ ಇಳಿಯಲ್ಲ. ಆ ಕಡೆ ಸೈಡ್ ಡ್ಯಾಮ್ ಕೂಡ ಕಾಣ್ತದೆ ನೋಡಿ, ಸೇಮ್ ನಮ್ಮ ತುಂಗಭದ್ರಾ ಡ್ಯಾಮ್ ಇದ್ದಂಗಿದೆ. ಮಳೆ ಬೀಳ್ತಾ ಇದೆ, ನೋಡಬೇಕು. ಅಲ್ಲ ಆ ಕಡೆ ಬಿತ್ತು ಮತ್ತೆ ಕಡೆ ಇಲ್ಲ ನೋಡು ಮಳೆ. ಅಲ್ಲೇ ಸ್ವಲ್ಪ, ಈ ಕಡೆ ಇಲ್ಲ ನೋಡು ಮಳೆ. ಹನಿ ಸ್ವಲ್ಪ ಅಲ್ಲಿ ಬಿದ್ದಿತ್ತು, ಮತ್ತೆ ಕಡೆ ಇಲ್ಲ. ಅಲ್ಲಿ ಹಿಂದಿಗಡೆ ನೋಡಿದ್ರೆ ಮಳೆ ಬಿದ್ದಿತ್ತು ಸ್ವಲ್ಪ ಹೊತ್ತು. ಇಲ್ಲಿ ಮುಂದೆ ಬಂದರೆ ನೋಡಿದ್ರೆ ಮಳೆ ಇಲ್ಲ. ರೈನ್ ಜಾಕೆಟ್ ಎಲ್ಲ ಇದ್ದಾವೆ, ಬಟ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಮತ್ತೆ ಒಳಗಡೆ ತೆಗಿಬೇಕು. ನೋಡೋಣ, ಫುಲ್ ಮಳೆ ಬಂತಂದರೆ ಯೂಸ್ ಮಾಡೋಣ. ಸದ್ಯಕ್ಕೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ಬಿಡೋಣ. ಅಲ್ಲ ಅಲ್ಲಿ ಆ ಕಡೆ ಕಾಂತ ನೋಡೋದು ಗೋಲ್ ಗುಂಬಾಜ, ಅದು ಬಿಜಾಪುರದ. ಅದು ಬಿಜಾಪುರದ ಏನೋ ಬರ್ತಲ್ಲ ಅದು ನಾರ್ಮಲಾಗಿ ಏನಂತಾರ, ಗೋಲ್ ಗುಂಬಾಜ್ ಅಲ್ಲ ಅದು. ಹೋಂಬಾ ಅದೇ ದೂರದಿಂದ ಗೋಲ್ ಗುಂಬಾಜ್ ಕೂಡ ಕಂಡಿದೆ ನಮಗೆ. ಆ ಕಡೆ ಸೈಡ್ ಇದೆ, ಬಟ್ ನಿಮ್ಮ ಗೋಪುರನಲ್ಲಿ ಕಾಣ್ತಾ ಇಲ್ಲ, ಅರ್ಥ ಆಗ್ತಿಲ್ಲ. ನೋಡ್ತೀನಿ, ಆ ಕಡೆ ಸೈಡಿಂದ ವ್ಯೂ ಕಂಡ್ರೆ ತೋರಿಸ್ತೀನಿ. ರೋಡ್ ಅಂದರೆ ಈಗ ಇರಬೇಕು. ಪಾಪ ಬೈಕ್ ಮಾತ್ರ ಸಾಯಿಸ್ತಾ ಇದ್ದೀನಿ ನಾನಂತೂ. ಯಾಕಂದರೆ 75-80 ಮಿನಿಮಮ್ ಕಂಟಿನ್ಯೂ ಹೊಡಿತಾ ಇದ್ದೀನಿ. ಆಲ್ರೆಡಿ ಎಷ್ಟಾಯಿತು ಸೆಕೆಂಡು 11, ಆಲ್ಮೋಸ್ಟ್ 1.5 ಅವರ್ಲಿಂದ ಹೊಡಿತಾನೇ ಇದ್ದೀನಿ. ಬ್ರೇಕೇ ಕೊಟ್ಟಿಲ್ಲ ಈ ಬೈಕಿಗೆ. ನೋಡೋಣ, ಮುಂದೆ ತೊಗೊಳ್ಳೋಣ. ಒಂದು 50 ಕಿಲೋಮೀಟ್ರ್ ಹೋದ್ಮೇಲೆ ಒಂದು ½ ಅವರ್ ಅಂತೂ ರೆಸ್ಟ್ ತೊಗೊಂಡು ಬೇಕಿದ್ರೆ ಮತ್ತೆ ಸ್ಟಾರ್ಟ್ ಮಾಡೋಣ ರೈಡ್ನ. ನಾವು ಬಂದುಬಿಟ್ಟು ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ಪ್ರೆಸೆಂಟ್ ಈ ಕಡೆ ಸೈಡ್, ಈ ಕಡೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಆ ಕಡೆ ಸೈಡು ಕರ್ನಾಟಕ, ಈ ಕಡೆ ಸೈಡು ಮಹಾರಾಷ್ಟ್ರ.
ಮೈ ಶೈನ್ ಬೈಕ್. ಫೈನಲಿ ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ್ದೀವಿ ವಿತ್ ಮೈ ಜಾಕ್ ನನ್ನ ಮೋಹನ್ ಜೊತೆಗೆ. ಮೋಹನ್ ಕೂಡ ಇದೇ ಫಸ್ಟ್ ಟೈಮ್ ಲಾಂಗ್ ರೈಡ್ ಬರ್ತಿರೋದು. ಆಲ್ರೆಡಿ ಹೋಗಿದ್ದಾನೆ ಅರುಣಾಚಲಮ್, ಬಟ್ ಅದು ಬಂದುಬಿಟ್ಟು 1200 ಏನೋ ಹೋಗಿದ್ದಾನೆ. ಬಟ್ ಇದೇ ನಾವು ನನಗೇನು ಲಾಂಗ್ ಹೋಗಿದ್ದೀನಿ ನಾನು, ಬಟ್ ಮೋಹನ್ಗಂತೂ ಇದೇ ಲಾಂಗ್ ರೈಡು. ಫುಲ್ ಚಿಲ್ ಆಗ್ತಾ ಹೊಡ್ತಾ ಇದ್ದಾನೆ ಗಾಡಿ. ಇವತ್ತಿನ ರೈಡ್ನಲ್ಲಿ ಇದು 5ನೇ ಟೋಲ್ ಗೇಟ್ ಇರಬೇಕು. ಅಷ್ಟನ್ನ ವಿಜಯಪುರ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಅಂತೆ. ವಿಜಯಪುರ ಅಂದರೆ ಆಲ್ಮೋಸ್ಟ್ ಅದೇ ಬಿಜಾಪುರನೇ. ನಾನು ಫಸ್ಟ್ ಏನೋ ಅಂದ್ಕೊಂಡಿದ್ದೆ, ವಿಜಯಪುರ ಅಂದರೆ ಬೇರೆ ಅಂದ್ಕೊಂಡಿದ್ದೆ. ಹಾಯ್ ಗಾಯ್ಸ್, ಇವಾಗೆ ನಮ್ಮದು ಊಟ ಆಯಿತು. ಯಾವುದೋ ಪಂಜಾಬಿ ಡಾಬಾದಲ್ಲಿ ಇದೆ, ಅಲ್ಲ ಸಾರಿ ಮಹಾರಾಷ್ಟ್ರ ಡಾಬಾನಲ್ಲಿ ಊಟ ಮಾಡಿದ್ವಿ. ಊಟ ಅಂತ ಸೂಪರಾಗಿತ್ತು. ಬಟ್ 2 ಬಟರ್ ನಾನ್ ಹೇಳಿ ಒಂದು ಪನ್ನೀರ್ ಬಟರ್ ಮಸಾಲೆ ಹೇಳಿದ್ವಿ. ಆಮೇಲೆ ಒಂದು ಜೀರಾ ರೈಸ್ ಹೇಳ್ಕೊಂಡು ಊಟ ಮಾಡಿ ಕೂಲ್ ಡ್ರಿಂಕ್ಸ್ ಕುಡಿದು ಜಸ್ಟ್ ಇವಾಗ ಬಿಟ್ಟಿದ್ದೀವಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು. ಬಟ್ ಊಟ ಮಾತ್ರ ಸಖತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟಿರಲ್ಲ ಅಂತೇಳಿ. ಬಟ್ ಇಟ್ಟಿರೋ ಪ್ರೈಸಿಗೆ ಒಳ್ಳೆ ಹೊರ್ತು. ಇನ್ನು ಇಲ್ಲಿಂದ ಭೀಮಶಂಕರ್ಗೆ 310 ಕಿಲೋಮೀಟ್ರ್ ಇದೆ. ಮ್ಯಾಕ್ಸಿಮಮ್ 10 ಆಗ್ಬೋದು ಅನಿಸುತ್ತೆ ನೈಟು. ನೋಡಬೇಕು ರೋಡ್ ಹೆಂಗಿದೆ ಗೊತ್ತಿಲ್ಲ. ನಾವು ಮಹಾರಾಷ್ಟ್ರದಲ್ಲಿದ್ದೀವಿ, ಆದರೂ ಮಹಾರಾಷ್ಟ್ರ ವೈಬ್ಸ್ ಬರ್ತಾಯಿಲ್ಲ ಇನ್ನೂ ನಮಗೆ. ಬಟ್ ಆ ವೆದರೇ ಚೇಂಜ್ ಇರುತ್ತೆ. ಬಟ್ ವಿಂಟರ್ ಸೀಸನ್ ಸಾರಿ ರೈನಿ ಸೀಸನಲ್ಲಿ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ಆಲ್ಮೋಸ್ಟು ವಿಂಟರ್ ಸೀಸನ್ ಕೂಡ ಚೆನ್ನಾಗಿರ್ಬೇಕು, ಯಾಕಂದರೆ ನಾರ್ಮಲಾಗಿ ಕೂಲ್ ಇರುತ್ತಲ್ಲ. ಬಟ್ ಎಲ್ಲ ಗ್ರೀನರಿ ಚೆನ್ನಾಗಿರುತ್ತೆ. ನೋಡೋಣ, ನಾವಿನ್ನೂ ಮಹಾರಾಷ್ಟ್ರ ಎಂಟ್ರೆನ್ಸಲ್ಲಿದ್ದೀವಲ್ಲ, ನೋಡೋಣ ಮುಂದಕ್ಕೆ ಹೋದ್ಮೇಲೆ ಏನಾದರೂ ಇರುತ್ತೇನಂತ. ಎಷ್ಟು ಟೋಲ್ ಗೇಟ್ ಬರ್ತಾವೆ ಗುರು, ಎಷ್ಟು ಟೋಲ್ ಗೇಟ್ ಬರ್ತಾವ. ಇದು ಆಲ್ಮೋಸ್ಟ್ 8ನೇದು 9ನೇದು. ಹೌದಾ, ಬೆಳಗ್ಗೆ ನಾವು ಬಂದುಬಿಟ್ಟು ದರ್ಶನ ಮಾಡಿಕೊಂಡು ನಾಸಿಕ್ಕಿಗೆ ಹೋಗ್ಬೇಕಾಗತ್ತೆ, ತ್ರಯಂಬಕೇಶ್ವರ್ಗೆ. ನೆಕ್ಸ್ಟ್ ದಿನ ಮಾರ್ನಿಂಗು ಹರಿಹರ್ ಫೋರ್ಟ್, ಅದು ಬಂದುಬಿಟ್ಟು 3 ಕಿಲೋಮೀಟರ್ಸ್, ಅಂದರೆ ಅಪ್ ಆ್ಯಂಡ್ ಡೌನ್ 6 ಕಿಲೋಮೀಟರ್ಸ್ ಏನು ಟ್ರೆಕ್ಕಿಂಗ್ ಇರುತ್ತೆ. ಪ್ಲಸ್ ಫೋರ್ಟ್ ಏರಬೇಕದು. ಆಲ್ಮೋಸ್ಟ್ 8 ಡಿಗ್ರಿ ಸ್ಟೇಟ್ ಏನೋ ಇರುತ್ತೆ ಅದು. ಬಟ್ ಹೆವಿ ಟಫ್ ಟ್ರೆಕ್ ಅದು. ನಮ್ಮ ಮೇಲೆ ತೋರಿಸ್ತೀನಿ ನಾಳೆ ನಿಮಗೆ. ನೆಕ್ಸ್ಟ್ ಆ ವೀಡಿಯೋ ಕೂಡ ಮಾಡ್ತೀನಿ, ಮೇಲೆ ಏರೋದು ಕೂಡ ವೀಡಿಯೋ ಕೂಡ ತೋರಿಸ್ತೀನಿ, ಮಾಡ್ತೀನಿ. ಬಟ್ ಇದು ಸಾರಿ ರೈನಿ ಸೀಸನ್ಸಲ್ಲಿ ಮಾತ್ರ ಇರುತ್ತೆ ವ್ಯೂಸು. ಸೂಪರ್ ಇರುತ್ತೆ ಗಾಯ್ಸ್, ಅಸಲು ಎಲ್ಲ ಗ್ರೀನರಿನೇ. ಬಟ್ ಇವಾಗ ಹೆಂಗಿದೆ ಗೊತ್ತಾಗ್ತಿಲ್ಲ ನನಗೆ, ನೋಡೋಣ. ಆಲ್ಮೋಸ್ಟ್ ಮಳೆ ಬಿಡ್ತಾಯಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮಳೆ ಏನಿಲ್ಲ ಅಂತಂದರೆ ಆಲ್ಮೋಸ್ಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು, ವಿಸಿಟ್ ಮಾಡಬೇಕು, ಬರಬೇಕು. ಅವನ ಇವಾಗೆ ಜಸ್ಟ್ ಸ್ನ್ಯಾಕ್ಸ್ ಆ್ಯಂಡ್ ಕಾಫಿ ಬ್ರೇಕ್ ಆಯಿತು. ಇನ್ನು ಇಲ್ಲಿಂದ 197 ಇದೆ. ಇನ್ನು 4 ಅವರ್ಸ್, ನಾನು ಆಲ್ಮೋಸ್ಟ್ 5 ಅವರ್ಸ್ ಆಗುತ್ತೆ ಅನಿಸುತ್ತೆ. ಬಟ್ ವಡಾಪಾವ್ ಏನು ಚೆನ್ನಾಗಿರುತ್ತೆ ಅಂದರು, ಬಟ್ ಅಷ್ಟೇನು ಇರಲಿಲ್ಲ. ಬಟ್ ಮುಂದೆ ನೋಡೋಣ. ಕಾಫಿ ಅಂತೂ ಸೂಪರ್ ಇತ್ತು. 2 ವಡಾಪಾವು 2 ಕಾಫಿ 70 ರೂಪೀಸ್ ಏನು ತೊಗೊಂಡ್ರು. ಬಟ್ ಅಲ್ಲಿ ಭೀಮಶಂಕರ್ ಹತ್ರ ಸ್ಟೇಸ್ ಇರುತ್ತೆ ಇಲ್ಲೋ ನೋಡಬೇಕು. ಇಲ್ಲಾಂದರೆ ನಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ ಇದೆ, ಅದನ್ನು ಹಾಕ್ಕೊಂಬಿಡೋದೆ. ಇರೋ ಪೊಲ್ಯೂಷನ್ ಎಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಇವರು. ಇಲ್ಲಿರೋ ಜನ ಹೆಂಗಿರ್ತಾರೋ ಡೈಲಿ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಹೊತ್ತಿಗೆ ನನ್ನ ಮೂಗು ವರ್ಕ್ ಆಗ್ತಿಲ್ಲ, ಅಂದರೆ ಅಂಥ ಬರೀ ಸ್ಮೆಲ್ ಇದೆ. ಉಸಿರಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಸೇಮ್ ಏನೋ ಮಿನಿ ಜಿಲ್ಲಾಲಿದ್ದಂಗಿದೆ ಇಲ್ಲ ರೈಟ್ ಸೈಡಲ್ಲೆಲ್ಲ. ಜಸ್ಟ್ ಇವಾಗೆ ಲೋಕಲ್ ಅವ್ರನ್ನ ಕೇಳಿದ್ವಿ, ಬಟ್ ಭೀಮಶಂಕರ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಇಲ್ಲೇ ಒಂದು ಗೋಡೆಗಾನ್ ಅಂತ ಇದೆ ಅಂತ, ಅಲ್ಲೇ ಸ್ಟೇ ಮಾಡಿಬಿಡ್ರಿ. ಅಲ್ಲಿಂದ 50 ಕಿಲೋಮೀಟರ್ಸ್ ಇದೆ ನಮಗೆ, ಅದೇ ಭೀಮಶಂಕರ್ಗೆ. ಬಟ್ ಇವಾಗಂತೂ ಹೋಗೋಕ್ಕಾಗಲ್ಲ, ಇಲ್ಲಿಂದ 110 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಟ್ 3.5 ತಾಸು ಮೇಲೆ ತೋರಿಸ್ತಾ ಇದೆ. ಬಟ್ ಅಲ್ಲಿ ಹೋದರೂ ಸ್ಟೇ ಕೂಡ ಸರಿಗಿರಲ್ಲ ಅಂತ ಹೇಳಿದ್ರು ಲೋಕಲ್ ಇರೋರು. ಅದಕ್ಕೆ ಇಲ್ಲಿಂದ ಇನ್ನೂ 60 ಕಿಲೋಮೀಟರ್ಸ್ ಇದೆ ಗೋಡೆಗಾನ್ ಅಂತೇಳಿ. ಅಲ್ಲಿ ಹೋಗಿ ಇವತ್ತು ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಸುಮ್ಮನೆ ಎದ್ದು ಹೋಗೋದೇ ಬೆಸ್ಟ್ ಅನಿಸುತ್ತೆ. ಮತ್ತು ರಿಟರ್ನ್ ಕೂಡ ಅದೇ ರೂಟ್ ಮೇಲೇ ಬರ್ಬೇಕು ನಾವು. ಮತ್ತೆ ನಾಸಿಕ್ ತ್ರಯಂಬಕೇಶ್ವರ ಹೋಗ್ಬೇಕಂದ್ರೆ ನೋಡೋಣ. ಇಲ್ಲಿಗೆ ಕತ್ಲಾಗ್ಬಿಡ್ತಾ, ಮತ್ತು ಘಾಟಲ್ಲಿ ಅಂತಂದರೆ ಸ್ವಲ್ಪ ಡೇಂಜರು, ಸುಮ್ಮನೆ ಅವಾಯ್ಡ್ ಮಾಡೋದೇ ಬೆಸ್ಟು. ಇಷ್ಟು ಲಾಂಗ್ ರೈಡ್ ಹೊಡೆದಿದ್ದು ನಮ್ಮ ಬೈಕಲ್ಲಿ, ಅದು ಇಂಥ ಫಾಸ್ಟಾಗಾದರೆ ರೀಚ್ ಆಗಿದ್ದೀವಿ. ಬಟ್ ಯಾಕಂದರೆ ನಾನ್ ಸ್ಟಾಪ್ ಹೊಡಿತಾನೇ ಇದ್ದೀವಿ, 100-150 ಕಿಲೋಮೀಟರ್ಸ್ ಸ್ಟಾಪೇ ಮಾಡಿಲ್ಲ ನಾವು ಆಲ್ಮೋಸ್ಟು. ಬಟ್ ಬೈಕಂತೂ ಪಾಪ ಸೊತ್ತಾಗಿರುತ್ತೆ ನನ್ನ ಕೈಲಲ್ಲಿ. ಮೋಹನ್ ಬೈಕ್ ಅಂದರೆ ಸ್ವಲ್ಪ ದೊಡ್ಡ ಬೈಕು ನಡೆಯುತ್ತೆ, 200cc ಸ್ವಲ್ಪ
ನಡೆಯುತ್ತೆ. ಬಟ್ ನಮ್ಮದು ಗೊತ್ತಿದ್ದಲ್ಲ, ನಮ್ಮ ಬೈಕ್ ಆಲ್ರೆಡಿ ನಂದು ಬೈಕ್ ಬಂದ್ಬಿಟ್ಟು 95,000 ಕಿಲೋಮೀಟರ್ ತಿರುಗಿತ್ತು. 5 ಇಯರ್ಸ್ ಆಯಿತು. ಸ್ವಲ್ಪ ಭಯ ಬರ್ತಾಯಿದೆ ಅಷ್ಟೇ, ಮತ್ತು ಮಿಡಲಲ್ಲಿ ಎಲ್ಲೇನ ಕೈ ಕೊಡುತ್ತೇನೋ ಅಂತ. ಬಟ್ ನನ್ನ ಬೈಕ್ ಮೇಲೆ ನಂಬಿಕೆ ಇದೆ. ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು, ಸಿನಿಮಾ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ಫುಲ್ಲು ಹೆವಿ ಟೈರ್ಡ್ ಆಗಿಬಿಟ್ಟಿದ್ವಿ. ರೋಡೇ ಸರಿಗಿಲ್ಲ. ಒಂದು 30 ಕಿಲೋಮೀಟ್ರು ಸಿನಿಮಾ ಕಾಣ್ತಾ ಇದೆ. ಎಷ್ಟು ಗೊತ್ತಾ, 30 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಇನ್ನು ಇಲ್ಲಿಂದ ಒಂದು 7 or 6 ಇದೆ. ಹೋಗಿ ರೂಮ್ ಸಿಕ್ಕರೆ ಫಸ್ಟು ರೂಮ್ ಮಾಡಬೇಕು. ಸೇಮ್ ಭೀಮಶಂಕರ್ ಕೂಡ ಇದೇ ರೂಟೇನೆ. ಮತ್ತೆ ನಾವು ಅದೇ ತ್ರಯಂಬಕೇಶ್ವರ ಹೋಗ್ಬೇಕಂದ್ರೆ ಮತ್ತೆ ರಿಟರ್ನ್ ಬಂದೇ ಹೋಗಬೇಕು. ಫಸ್ಟ್ ಆಫ್ ಆಲ್ ಎಲ್ಲೇನು ರೂಮ್ ತೊಗೊಂಡು ಸ್ಟೇ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು.